ಶಿಕ್ಷಣದ ಪ್ರತಿ ಹಂತದ ಪಠ್ಯದಲ್ಲೂ ಕೂಡ ಭಗವದ್ಗೀತೆ ಸೇರ್ಪಡೆಗೆ ಕುಮಾರಸ್ವಾಮಿ ಮನವಿ. ಭಗವದ್ಗೀತೆಯನ್ನ ಸೇರ್ಪಡೆ ಮಾಡಬೇಕು ಎಂದಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರ ಪತ್ರ. ಕೇಂದ್ರದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ಗೆ ಪತ್ರವನ್ನ ಬರೆದಿರುವಂತಹ ಕುಮಾರಣ್ಣ. ಶಿಕ್ಷಣದ ಪ್ರತಿ ಹಂತದ ಪಠ್ಯದಲ್ಲೂ ಕೂಡ ಭಗವದ್ಗೀತೆ ಸೇರ್ಪಡೆಗೆ ಕುಮಾರಸ್ವಾಮಿ ಮನವಿ. ಭಗವದ್ಗೀತೆಯನ್ನ ಸೇರ್ಪಡೆ ಮಾಡಬೇಕು ಎನ್ನುವುದು ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂತದ್ದು. ಮನವಿ ಮಾಡಿಕೊಂಡಿದ್ದಾರೆ. ಕೇಂದ್ರದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ಗೆ ಪತ್ರವನ್ನು ಬರೆದಿದ್ದಾರೆ. ನಮ್ಮ ನೆಲದ ಪವಿತ್ರ ಗ್ರಂಥ ಭಗವದ್ಗೀತೆ ತನ್ನ ವಿದ್ಯಾರ್ಥಿಗಳಿಗೆ ಪಠ್ಯದ ಮೂಲಕ ಬೋಧನೆ ಮಾಡಬೇಕು, ಆ ನಿಟ್ಟಿನಲ್ಲಿ ಕ್ರಮವನ್ನ ವಹಿಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಮನವಿ. ಈಗ ಇನ್ನು ಕಿಡಿಗೇಡಿಗಳು ಪ್ರಶ್ನೆ ಮಾಡ್ತಾರೆ, ಭಗವದ್ಗೀತೆನೇ ಯಾಕೆ, ಬೈಬಲ್ ಹಾಕಿ ಇಲ್ಲ ಕುರಾನ್ ಹಾಕಿ, ಒಳ್ಳೇದು ಯಾವ್ದಿದ್ದೆ ಸೇರಿಸ್ಕೊಳ್ರಪ್ಪ, ಯಾರು ಬೇಡ ಅಂತಾರೆ. ಒಳ್ಳೆತನ ಕಲಿಬೇಕು ಅಂತಂದ್ರೆ ಯಾವ ಧರ್ಮ ಆದ್ರೆ ಏನಂತೆ, ಯಾವ ಧರ್ಮದಲ್ಲಿ ಬರ್ದಿರುವಂತದ್ದಾದ್ರೆ ಏನಂತಾರೆ. ಒಳ್ಳೆತನವನ್ನ ಕಲಿಬೇಕು ಅಂತಂದ್ರೆ ಏನು ಬೇಕಾದ್ರೂ ಮಾಡಕ್ಕೆ ಸಿದ್ಧವಾಗಿರ್ಬೇಕು. ಅದು ಬಿಟ್ಟು ಕಿಡಿಗೇಡಿಗಳು ಭಗವದ್ಗೀತೆನೇ ಯಾಕೆ ಅಂತ ಪ್ರಶ್ನೆ ಮಾಡ್ತಾರೆ ನೋಡಿ. ಈಗ ಶಾಲಾ ವಿದ್ಯಾರ್ಥಿಗಳಿಗೆ ಇನ್ನು ಮುಂದೆ ಶಾಲೆಯಲ್ಲಿ ಭಗವದ್ಗೀತೆ ಓದಿಸಬೇಕು ಅಂತ ಹೇಳಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಪತ್ರವನ್ನು ಬರೆದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆ ಪತ್ರವನ್ನು ನಿಮಗೆ ತೋರಿಸ್ತಿದ್ದೀವಿ, ನೋಡ್ಕೊಳ್ಳಿ. ಈ ಕುರಿತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಪತ್ರವನ್ನ ಬರೆದಿದ್ದಾರೆ ಕುಮಾರಸ್ವಾಮಿ ಅವರು. ನಮ್ಮ ನೆಲದ ಪವಿತ್ರ ಗ್ರಂಥ ಭಗವದ್ಗೀತೆಯನ್ನ ವಿದ್ಯಾರ್ಥಿಗಳಿಗೆ ಪಠ್ಯದ ಮೂಲಕ ಬೋಧಿಸಬೇಕು, ಈ ನಿಟ್ಟಿನಲ್ಲಿ ಕ್ರಮವನ್ನ ವಹಿಸಬೇಕು ಅಂತ ಹೇಳಿ ಸರ್ಕಾರದ ಗೌರವಾನ್ವಿತ ಶಿಕ್ಷಣ ಸಚಿವರಾಗಿರುವಂತಹ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಪತ್ರವನ್ನ ಬರೆದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕಲಿಬೇಕ್ರಿ, ಭಗವದ್ಗೀತೆಯ ಶ್ಲೋಕವನ್ನು ಓದಲಿಕ್ಕೆ ಕಲಿಬೇಕು ಮಕ್ಕಳು. ಯಾಕೆ ಶ್ಲೋಕ ಬರುವುದು ಸಂಸ್ಕೃತದಲ್ಲಿ, ಆಯ್ತಾ, ಅಲ್ಲಿ ಕನ್ನಡದಲ್ಲಿ ಕೆಳಗಡೆ ಅರ್ಥವೂ ಬರೆದಿರ್ತಾರೆ. ಜೀವನದಲ್ಲಿ ಎಲ್ಲರೂ ಸೋತಾಗ, ಎಲ್ಲವೂ ಕಳ್ಕೊಂಡಾಗ, ಯಾವ ಒಂದು ರಿಲೇಶನ್ಶಿಪ್ ಎಲ್ಲವೂ ಕೈ ಕೊಟ್ಟಾಗ, ಅಪ್ಪ ಅಮ್ಮ ನಮ್ಮ ಹತ್ರ ಮಾತಾಡದೆ ಹೋದಾಗ, ಕೆಲಸದಿಂದ ತೆಗೆದು ಹಾಕಿದಾಗ, ಧೈರ್ಯ ಕಳ್ಕೊಂಡಾಗ, ಸಮಾಜದ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಕ್ಕಾಗದೆ ಹೋದಾಗ, ನಮ್ಮ ಮೇಲೆ ತಪ್ಪು ಬಂದಾಗ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು ಅನ್ನೋದಾದರೆ ಭಗವದ್ಗೀತೆಯನ್ನು ಓದೋದಕ್ಕೆ ಕಲಿಬೇಕು. ಅದರಲ್ಲಿ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ. ನೀನು ಯಾಕೆ ಅಳತಿದೀಯಾ, ನೀನು ಯಾಕೆ ನಗ್ತಿದೀಯಾ ಅನ್ನೋದಕ್ಕೂ ಕೂಡ ಸೊಲ್ಯೂಷನ್ ಇದೆ ಅಲ್ಲಿ. ಅದನ್ನ ಪ್ರತಿಯೊಬ್ಬ ಮಕ್ಕಳು ಕೂಡ ಧೈರ್ಯವಾಗಿ ಎದುರಿಸೋದು, ಒಂದು ಸಿಚುವೇಶನ್ನ ಎದುರಿಸೋಕೆ ಕಲಿಬೇಕು ಅಂದರೆ ಭಗವದ್ಗೀತೆಗ ಒಂದು ಮುಖದರ್ಶನವನ್ನು ಅವರು ಮಾಡಬೇಕು. ಆ ಒಂದು ಕಾರಣಕ್ಕೆ ಭಗವದ್ಗೀತೆ ಶ್ಲೋಕ ಹಾಕಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಪತ್ರವನ್ನು ಬರೆದಿರುವಂಥದ್ದು. ನಾನು ಆಗಲೇ ಹೇಳ್ತಾ ಇದ್ದೆ, ಕಿಡಿಗೇಡಿಗಳು ಯಾಕೆ ಭಗವದ್ಗೀತೆನೇ ಅಂತ ಹೇಳ್ತಾರೆ ಅಂತ. ಭಗವದ್ಗೀತೆನೇ ಅಲ್ಲ, ಆಯ್ತಾ, ಭಗವದ್ಗೀತೆಯಲ್ಲಿ ಎಲ್ಲ ಸಾರವೂ ಇದೆ. ಹೇಗಿರಬೇಕು, ಹೇಗೆ ಜೀವನ ಮಾಡಬೇಕು, ಹೇಗೆ ಬದುಕಿದ್ರೆ ನಮಗೆ ಆರಾಮಾಗಿರಬಹುದು ಅನ್ನುವಂತಹ ವಿಚಾರಗಳು ಕೂಡ ಭಗವದ್ಗೀತೆಯಲ್ಲಿ ಇದೆ. ಭಗವದ್ಗೀತೆಯಲ್ಲಿ ಇಂಥದ್ದಿಲ್ಲ ಅಂತ ಹೇಳಿ ಯಾರು ಬಂದು ತೋರಿಸ್ಲಿ ನನಗೆ. ಇಂಥ ವಿಚಾರ ಭಗವದ್ಗೀತೆಯಲ್ಲಿ ಉಲ್ಲೇಖವಾಗಿಲ್ಲ ಅಂತ ಹೇಳಿ ನಾನೇ ಕರೆದು ಅವಾರ್ಡ್ ಕೊಡಿಸ್ತೀನಿ ಅವ್ರಿಗೆ. ಆ ಒಂದು ನಿಟ್ಟಿನಲ್ಲಿ
ಒಳ್ಳೇದದು ಒಳ್ಳೇದು ಯಾರು ಹೇಳಿದ್ರು, ಯಾರು ಕೊಟ್ಟರು, ಯಾರು ಧರ್ಮದಲ್ಲಿದ್ರು ತಗೊಳ್ಬೇಕು ನಾವು ಒಳ್ಳೇದನ್ನು. ಆ ಒಂದು ನಿಟ್ಟಿನಲ್ಲಿ ಭಗವದ್ಗೀತೆಯನ್ನು ಚಿಕ್ಕ ಮಕ್ಕಳಿಗೆ ಬೋಧನೆಯಲ್ಲಿ ಹಾಕಿ ಅಂತ ಕುಮಾರಣ್ಣ ಹೇಳ್ತಾ ಇದ್ದಾರೆ. ಅದಕ್ಕೇನು ಹೇಳ್ತಾರೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕು ನಾವು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.